ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ಮೊದಲಿಗೆ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು ಸರ್ ನಿಮಗೂ. ಥ್ಯಾಂಕ್ ಯು ಸರ್. ಸರ್, ಇದು ಈ ಒಂದು ಸೆಂಟ್ ಎಲ್ಲೋ ವೆರೈಟಿ ಕ್ರಾಪ್ಗೆ ಚಾಮಂತಿ ಬೆಳೆಗೆ ನಾವು ಒಂದು ವಿಲ್ಟ್ ಪ್ರಾಬ್ಲಮ್ಗೋಸ್ಕರ ನೀವು ಫಸ್ಟಿಂದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ. ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಇದೆ. ಎಲ್ಲರೂ ಹೇಳಿದ್ರು ಸರ್ ಆಗಲ್ಲ, ಸೆಂಟೆಲ್ಲೋ ಮಾಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ ಸರ್. ಈ ಅಂಬರೀಷ್ ಅಣ್ಣನವರು ತುಂಬ ವರ್ಷದಿಂದ ಪರಿಚಯ ಇದ್ದರು ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ದಿವಾಕರ್ ಅಂದ್ಬಿಟ್ಟು. ಓಕೆ ಸರ್. ಯಾವ ಊರು ಸರ್ ಇದು? ವಿಜಯಪುರ. ಮನೆಗಳು, ತೋಟದ ಮನೆಗಳು, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹಾಂ ಸರ್. ಎಲ್ಲರೂ ಹೇಳ್ತಾನೆ ಇದ್ರು ಆಗಲ್ಲ, ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ. ಓಕೆ ಸರ್. ಸೊ ಅಂಬರೀಷ್ ಅಣ್ಣ ಇಟ್ಕೊಂಡು ಮಾಡು, ನಾವು ಮಾಡೋಣ, ಏನೋ ಒಂದು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟರು. ಹಾಂ ಸರ್. ಮಾಡಿದ್ದೀವಿ. ಹಾಂ ಸರ್. ಈಗ ಇಷ್ಟು ಮಾತ್ರ ಬಂದಿದೆ ಸರ್. ಇದು ಎಷ್ಟು ದಿವಸ ಆಗಿದೆ ಸರ್? ಸರ್ ಇದು 2 ತಿಂಗಳಾಗಿದೆ ಸರ್. 2 ತಿಂಗಳಾಗಿದೆ. ಈ ವಿಲ್ಟು ಅದೇ ಅಲ್ವಾ? ವಿಲ್ಟ್ ಅಂದರೆ ಇದೆ ಸರ್. ವಿಲ್ಟು ಸೊರಗರೋಗ ಪ್ರತಿಯೊಂದಕ್ಕೂ ರಾಟ್ ಸ್ಪೆಷಲಿಸ್ಟು ಯೂಸ್ ಆಗುತ್ತೆ. ರಾಟು ಮತ್ತು ಅಲೈವಾ, BPD, ಓಕೆ ಸರ್, ಪ್ರತಿಯೊಂದು ಅವ್ರದ್ದೇ ಎಲ್ಲ. ನಾನು ಇದುವರೆಗೂ ಕೆಮಿಕಲ್ ಯೂಸ್ ಮಾಡಿಲ್ಲ, ಫರ್ಟಿಲೈಸರೇ ಕೊಟ್ಟಿಲ್ಲ ಸರ್. ಹರ್ಬಲ್ ಕಂಪೋಸ್ಟು, ಅಲೈವು, BPD ಈ ಪ್ರಾಡಕ್ಟನ್ನೇ ಬಳಸ್ಕೊಂಬಂದಿದ್ದೀರಾ? ಹೌದು ಸರ್. ಇದು NPK ಎಲ್ಲ ಪ್ರತಿಯೊಂದು ಅವ್ರದ್ದೇ ಸರ್. ಹಾಂ ಸರ್. ಈಗ ಇದು ಎಷ್ಟು ದಿವಸ ಕಾಣಿಸ್ಕೊಂತದ್ದು ವಿಲ್ಟು? ಸರ್ ಇದು ಊಣಿ ಏನಿಲ್ಲ ಅಂದ್ರೂ 15 ದಿವಸಕ್ಕೆ ಇಲ್ಲ 20 ದಿವಸಕ್ಕೆ ಕಾಣಿಸ್ಕೊಳ್ಳುತ್ತೆ ಸರ್. 20 ದಿವಸಕ್ಕೆ ಕಾಣಿಸ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಇಂದಾನೆ ರಾಟ್ ಯೂಸ್ ಮಾಡಿದ್ರೆ ಓಕೆ ಸರ್, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಅಂದರೆ ಈಗ ರೈತರು ಅದನ್ನು ಬಂದ ತಕ್ಷಣ ಎತ್ತೆಚ್ಕೊಂಡು ಏನು ಬೇರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ದಿರ ರಾಟ್ ಬಂದ್ಬಿಟ್ರೆ ಅಲ್ಲೇ ಕಂಟ್ರೋಲ್ ಆಗಿ ಮತ್ತೆ ಚಿಗುರು ಬೇರೆ ಕಡೆ ನೋಡಿ ಸರ್. ಓಕೆ ಸರ್. ಇಲ್ಲಿ ಇದು ಕಂಟ್ರೋಲ್ ಆಗಿದೆ. ಓಕೆ. ಮತ್ತೆ ನೋಡಿ ಇಲ್ಲಿ ನಮಗೆ ಚಿಗುರು ಬೇರೆ ಅದೇ ಸ್ಟಮ್ಮಲ್ಲಿ ಬೇರೆ ತರ ಬಂದಿದೆ. ಅದು ಉಳ್ಕೊಳುತ್ತಾ ಸರ್? ಉಳ್ಕೊಳುತ್ತೆ ಸರ್. ಉಳಿದಿದೆಯಲ್ಲ, ಈಗ ಮಗ್ ಬಂದಿದೆಯಲ್ಲ ನೋಡಿ ಇದೆ. ಈಗ ಯಾಕಂದರೆ ಅದು ರಾಟಲ್ಲಿ ನಿಮಗೆ ಭರವಸೆ ಬಂದಿದೆ. ಆಮೇಲೆ ಬೆಳೆನೂ ತುಂಬ ಚೆನ್ನಾಗಾಗಿದೆ. ಯಾಕಂದರೆ ಈ ಚಳಿಗಾಲದಲ್ಲಿ ಗ್ರೋತ್ ಇಷ್ಟ ಆಗೋದಿಲ್ಲ. ಈ ಬೆಳೆನೂ ತುಂಬ ಚೆನ್ನಾಗಿ ಬಂದಿದೆ ಸರ್. ಫೈನಲಾಗಿ 100% ಈ ರಾಟ್ ಸ್ಪೆಷಲ್ನ ರೈತರು ಬಿಟ್ಕೊಂಡ್ರೆ ತೋಟ ಉಳಿಸ್ಕೊಬೋದಾ ಸರ್? ಹೌದು ಸರ್, ಎಸ್. ಯಾಕಂದರೆ ಹೇಳ್ಬೋದು ವಿಲ್ಟ್ಗೆ ಮೆಡಿಷನ್ ಇಲ್ಲ ಅಂತಿದ್ದಾರೆ. ಸೊ ಆ ಒಂದು ಭಯದಲ್ಲಿದ್ದಾರೆ. ಬಟ್ ನಿಮ್ಮ ಮನಸ್ಫೂರ್ತಿಯಿಂದ ನಾನು ಇಷ್ಟೇ ರಾಟು ಮತ್ತೆ NPK, ಅಲೈವಾ, ಓಕೆ ಸರ್, BPD ಪ್ರತಿಯೊಂದು ಯೂಸ್ ಮಾಡಿದ್ರೆ ಓಕೆ ಸರ್, ನಮಗೆ ವಿಲ್ಟು ಕಂಟ್ರೋಲ್ ಅಂತೂ ಸಿಗುತ್ತೆ ಸರ್. 100% ನಿಮಗೆ ರಿಸಲ್ಟ್ ಬಂದಿದೆ. ಸಿಕ್ಕಿದೆ. ಓಕೆ ಸರ್. ನೋಡಿ ಈಗ ಅಲ್ಲಲ್ಲೇ ಸ್ಟಾಪ್ ಆಗಿ ಓಕೆ ಸರ್ ಮೂವ್ ಆಗಿದೆ ಸರ್ ನಂದು ಗಿಡ. ಫೈನಲ್ ಆಗಿ ಫಾರ್ಮರ್ ಚಾಯ್ಸ್ ಕಂಪ್ನಿ ಬಗ್ಗೆ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ರೈತರಿಗೆ 100% ಕೊಡ್ತೀನಿ. ಓಕೆ. ತಗೊಳ್ಳೋದು ಬಿಡೋದು ಅವ್ರ ಇಷ್ಟ ಸರ್. ಅಂದರೆ ಒಂದು ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್. ಅವ್ರು ತಗೊಳ್ಳೋದು ಬಿಡೋದು ಅವ್ರ ಇಷ್ಟ ಸರ್. ಅದ್ರ ಬಗ್ಗೆ ಇದೇನು ಇಲ್ಲ. ಫಾರ್ಮರ್ ಚಾಯ್ಸ್ ಯೂಸ್ ಮಾಡಿದ್ರೆ ನಂತರ ಎಲ್ಲರೂ ಚೆನ್ನಾಗಿರ್ತಾರೆ. ಯಾಕಂದ್ರೆ ತುಂಬಾ ಡೇಂಜರ್ ಆಗ್ಬಿಟ್ಟಿದೆ ವಿಲ್ಟ್ ಅಲ್ವಾ? ಹೌದು. ಈಗ ಎಲ್ಲರೂ ಹೇಳ್ತಾ ಇದ್ರಲ್ಲ ಸರ್, ಆಗ ಬೆಳೆಯೋದಕ್ಕೆ ಆಗಲ್ಲ ಹಂಗೆ ಹಿಂಗೆ ಅಂತ. ಈಗ ಮಾಡಿದ್ದೀನಲ್ಲ ಸರ್, ನಾನೇ ಇದ್ದೀನಲ್ಲ, ಎಕ್ಸಾಂಪಲ್ ನಾನೇ ಸರ್. ಬೇರೆಯವರೆಲ್ಲ ಸರ್ ಅಲ್ಲ, ರಿಸಲ್ಟ್ ಬಂದಿರೋದಕ್ಕೆ ನೀವು ಅಷ್ಟೊಂದು ಸಂತೋಷವಾಗಿ ಮಾತಾಡ್ತಾ ಇದ್ದೀರಾ. ಎಕ್ಸಾಂಪಲ್ ನಾನೇ ಸರ್, ಬೇರೆಯವರೆಲ್ಲ ಯಾರು ಅದೇ ಭಯ ಇದ್ರೂ ಕೂಡ ಈ ಪ್ರಾಡಕ್ಟ್ ನಿಮ್ನ ಉಳಿಸಿದೆ, ವಿಲ್ಟ್ ಬರ್ದಂಗೆ ಕಾಪಾಡಿದೆ ಸರ್. ಸರ್, ಇದು ರಾಟು 5 ಲೀಟರ್ ಕ್ಯಾನು ಎಷ್ಟು ಯೂಸ್ ಮಾಡಿದ್ದೀರಾ ಸರ್? ನಾನು ಈಗ 3 ಯೂಸ್ ಮಾಡಿದ್ದೀನಿ. 3 ಕ್ಯಾನ್ ಯೂಸ್ ಮಾಡಿದ್ದೀರಾ? ಅಂದರೆ ರಾಟ್ ಸ್ಪೆಷಲ್ 3 ಕ್ಯಾನ್ ಯೂಸ್ ಮಾಡಿದ್ದೀನಿ. ಎಷ್ಟೆಷ್ಟು ದಿವಸಕ್ಕೆ ನೀವು ಇದು ಮಾಡಿದ್ದೀರಾ ಸರ್? ನಾನು 3 ದಿನಕ್ಕೆ ಒಂದ್ಸಲಿ, 4 ದಿನಕ್ಕೆ ಒಂದ್ಸಲಿ, ಅಂದರೆ ಅರ್ಧ ಲೀಟ್ರ್ 1 ಲೀಟ್ರ್ ಥರ ಕೊಟ್ಟಿದ್ದೀರಾ? ಕೊಡ್ತಾನೆ ಬಂದಿದ್ದೀನಿ. ನಾವು ಆ್ಯಕ್ಚುಲಿ ಹೇಳಿದ್ದು 10 ದಿವಸಕ್ಕೆ ಒಂದ್ಸಾರಿ ಕೊಡ್ರಿ ಅಂತ. ನಾನು 3 ದಿವಸಕ್ಕೆ ಒಂದ್ಸಲ ಇದು ಮಾಡ್ಕೊಂಡು ಕೊಡ್ತಾನೆ ಇದ್ದೀನಿ ಸರ್. ಫರ್ಟಿಲೈಸರ್ ಯಾವುದೇ ಕಾರಣಕ್ಕೆ ಇದಕ್ಕೆ ಕೆಮಿಕಲ್ ಮಾಡೇ ಇಲ್ಲ ಸರ್. ನಾನು ಓಕೆ, ಕೆಮಿಕಲ್ಲೇ ಯೂಸ್ ಮಾಡಿಲ್ಲ ಸರ್. ಎಲ್ಲ ಆರ್ಗ್ಯಾನಿಕ್, ಎಲ್ಲ ಫಾರ್ಮರ್ ಚಾಯ್ಸ್. ಒಂದೇ ಕಂಪ್ನಿ, ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಿದ್ದೀರಾ? ಬೇರೆ ಕಂಪ್ನಿಗೆ ಹೋಗ್ಲೂ ಇಲ್ಲ ನಾನು, ಮಾಡೂ ಇಲ್ಲ ಸರ್. ಈಗ ಈ ಒಂದು ವಿಡಿಯೋನ ಈ 4 ಜನ ನೋಡೋಕೆ ನಾನು ಶೇರ್ ಮಾಡ್ಕೊಬೋದಾ? ನಿಮ್ದೇನು ಅಭ್ಯಂತರ ಇಲ್ವಾ? ಏನಿಲ್ಲ ಸರ್, ಮಾಡ್ಕೊಬೋದು. ರೈತರಿಗೆ ಒಳ್ಳೇದಾದರೆ ಪರವಾಗಿಲ್ಲ ಸರ್, ಮಾಡ್ಕೊಳ್ಳಿ. ಇದನ್ನ ನೋಡಿ ಇನ್ನೊಂದು ತೋಟ ಮಾಡಿದ್ದೀನಿ ಸರ್, ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಮಾಡಿದ್ದಾರೆ. ಈ ಪ್ರಾಡಕ್ಟಿಂದ ಇದು ಮಾಡಿನೇ ಅದು ಮಾಡಬೇಕಂತ ಇದಾಗಿದೆ. ಹೌದು. ಬಟ್ ನನಗೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಕೆಲವು ರೈತರಿಗೆ ಈ ಪ್ರಾಡಕ್ಟ್ ಮಾಹಿತಿ ಸಿಕ್ಕಿಲ್ಲ. ಆ ಒಂದು ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿಸ್ತಾ ಇರೋದು. ಈಗ ನಿಮಗೊಂದು ನಂಬಿಕೆ ಬಂದಿದೆ, ಮತ್ತು ಅದಕ್ಕಿಂತನೂ ಗ್ರೋತ್ ಏನಾಗಬೇಕಾಯ್ತೋ ಇನ್ನೂ ಚೆನ್ನಾಗೇ ಆಗಿದೆ ಸರ್. ನಾನು ಹೇಳೋದು ಇಷ್ಟ, ರೈತರಿಗೆ ಎಲ್ಲರೂ ಒಂದು ನಂಬಿಕೆಯಿಂದ ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಓಕೆ, ಚೆನ್ನಾಗಾಗುತ್ತೆ, ಸಕ್ಸಸ್ ಆಗುತ್ತೆ. ಸಪೋಸ್ ಯಾರಾದರೂ ರೈತರು ಕೇಳಿದರೆ ನಿಮ್ಮ ಅಡ್ರೆಸ್ಸು ಕಳಿಸ್ಬೋದಾ ಸರ್? ನಾನು ರೈತರು ಏನು ರಿಯಾಲಿಟಿ ಅವ್ರಿಗೆ, ಯಾಕಂದರೆ ಈಗ ಡೌಟ್ ಪಡ್ತಾರೆ ವಿಲ್ಟ್ಗೆ ಮೆಡಿಷನ್ ಇಲ್ಲ ಏನಿಲ್ಲ ಅಂತ. ನಾನು ಆ ಭರವಸೆಯಿಂದ ಏನೋ ಎಲ್ಲರೂ ಇದು ಮಾಡಿಸಲ್ಲ. ಮೇಯ್ನ್ ಯಾರು ಒಂದು ದೂರದ ರೈತರು ಇರ್ತಾರೋ ಅವ್ರು ನಂಗೆ ಕಳಿಸ್ಕೊಟ್ರೆ ಒಂಚೂರು ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಸರ್. ಓಕೆ, ಓಕೆ, ನಾನು ಯೂಸ್ ಮಾಡಿಲ್ಲ. ಈ ವಿಡಿಯೋನ ನಾನು ಶೇರ್ ಮಾಡ್ಕೊಬೋದು ಸರ್. ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್.